ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಯ ಮಹನೀಯರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ಜೂನ್ ತಿಂಗಳ ಭವಿಷ್ಯವನ್ನು ನೋಡೋಣ. ಜೂನ್ ತಿಂಗಳು ಎಲ್ಲರೂ ಕಾಯ್ತಾ ಇದ್ದೀರಾ. ಏನಕ್ಕೆ ಅಂದರೆ ಗುರುವಿನ ಮಹತ್ತರವಾದ ಬದಲಾವಣೆ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ 2ನೇ ತಾರೀಕು ಅವರದೇ ನಕ್ಷತ್ರ ಅಂದರೆ 4ನೇ ಪಾದದಲ್ಲಿ ಸಂಚಾರವನ್ನು ಮಾಡ್ತಾರೆ. ಗುರು ನಿಮಗೆ 2 ಮತ್ತು 5ನೇ ಮನೆಯ ಅಧಿಪತಿ. ಅವರು ಭಾಗ್ಯಸ್ಥಾನಕ್ಕೆ ಬಂದಿರೋದ್ರಿಂದ ಹಲವಾರು ಅದೃಷ್ಟದ ವಿಚಾರಗಳು ನಿಮ್ಮ ಬದುಕಿನಲ್ಲಿ ಖಂಡಿತ ಜೂನ್ ತಿಂಗಳಿಂದ ಶುರುವಾಗುತ್ತೆ. ಅದರ ಜೊತೆಗೆ ಶನಿಯ ಒಂದು ನಕ್ಷತ್ರ ಬದಲಾವಣೆಯು ಕೂಡ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಓವರಾಲ್ ನಿಮ್ಮ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದವರಿಗೆ. ಇಲ್ಲಿ ರಾಶಿ ಲಗ್ನ ಅಂತ ಹೇಳ್ತಾನೆ ಇದ್ದೀನಿ, ನಿಮಗೊಂದು ಗೊಂದಲ ಖಂಡಿತ ಇದೆ. ಈಗ ಈ ವಿಡಿಯೋದಲ್ಲಿ ರಾಶಿಗೆ ಸಪ್ರೇಟ್ ಪಾಯಿಂಟ್ಸ್, ಲಗ್ನಕ್ಕೆ ಸಪ್ರೇಟ್ ಪಾಯಿಂಟ್ಸ್, ಜೊತೆಗೆ ನಕ್ಷತ್ರಗಳು ಕೂಡ ಬರುತ್ತೆ. ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ನಕ್ಷತ್ರಗಳಿಗೂ ಕೂಡ ಕನೆಕ್ಟ್ ಮಾಡೋಣ ಗೋಚಾರದ ಫಲಗಳನ್ನು. ಓಕೆ, ಈಗ ರಾಶಿ ಅಂದರೆ ವೆರಿ ಸಿಂಪಲ್. ಈ ಒಂದು ಜೂನ್ ತಿಂಗಳು ನಿಮ್ಮ ಅನುಭವಕ್ಕೆ ಬರುವಂತಹ ವಿಚಾರಗಳು, ಮೆಂಟಲಿ ಹೇಗಿರ್ತೀರಾ, ಸೊ ನಿಮ್ಮ ಮನಸ್ಥಿತಿ ಮತ್ತು ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಬದುಕಿನ ಸುತ್ತ ನಡೆಯುವಂತಹ ವಿಚಾರಗಳು ಏನು, ಇದರಿಂದ ಓವರಾಲ್ ನೀವು ಹೇಗಿರ್ತೀರಾ, ಹೇಗೆ ರಿಸೀವ್ ಮಾಡ್ಕೊಳ್ತೀರಾ ಅನ್ನೋದರ ಕಡೆ ರಾಶಿ ವಿಚಾರಗಳನ್ನು ತಿಳಿಸುತ್ತೆ. ಸೊ ಈಗ ಮೊದಲನೇದಾಗಿ ಶನಿ ಮಹಾತ್ಮರು ರೇವತಿ ನಕ್ಷತ್ರದಲ್ಲಿ ಸಂಚಾರವನ್ನು ಶುರು ಮಾಡ್ತಾರೆ. ಎಲ್ಲರೂ ಹೇಳ್ತಾರೆ ಪಂಚಮ ಶನಿ, ಶನಿ ಕಾಟ ಅಂತಲೇ ಎಲ್ಲರೂ ಕೂಡ ಪದವನ್ನು ಬಳಸ್ತಾರಲ್ಲ. ಸೊ ನೀವು ಅದನ್ನು ಶನಿ ಪಾಠ ಅಂತ ತಿಳ್ಕೊಂಡ್ರೆ ಸಾಕು, ಅದು ಕಾಟ ಆಗಲ್ಲ, ಪಾಠ ಆಗುತ್ತೆ. ಓಕೆ, ಸೊ ಶನಿ ಮಹಾತ್ಮರು 5ನೇ ಮನೆಗೆ ಬಂದು ನಿಮಗೆ ಮಕ್ಕಳ ವಿಚಾರದಲ್ಲಿ ಎಷ್ಟು ಶಿಸ್ತಾಗಿರಬೇಕು ಅನ್ನೋದರ ಪಾಠವನ್ನು ಕಲಿಸ್ತಾರೆ. ಓಕೆ, ಮಕ್ಕಳಿಗೆ ನೀವು ಎಷ್ಟು ಶಿಸ್ತಾಗಿರಬೇಕು ನಿಮ್ಮ ಎಜುಕೇಷನ್ನಲ್ಲಿ, ಅಲ್ಲಿಯ ಪಾಠವನ್ನು ಕಲಿಸ್ತಾರೆ. ಜೊತೆಗೆ ಹೂಡಿಕೆಯ ಸ್ಥಾನ 5ನೇ ಮನೆ. ತಪ್ಪು ಹೂಡಿಕೆಗಳನ್ನು ಮಾಡಬೇಡಿ, ಶಾರ್ಟ್ಕಟ್ಟನ್ನು ಯೂಸ್ ಮಾಡಬೇಡಿ, ಗ್ಯಾಮ್ಲಿಂಗ್, ಜೂಜು, ಲಾಟ್ರಿ ಈ ಥರದ್ರಲ್ಲಿ ಹೆಚ್ಚು ಗಮನ ಕೊಡಬೇಡಿ. ಅಲ್ಲಿಗೆ ನೀವು ಬಿದ್ದರೆ ನಾನು ನಿಮಗೆ ಪಾಠ ಕಲಿಸ್ತೀನಿ, ಅದನ್ನು ಬೇರೆಯವರು ಕಾಟ ಅಂತಾರೆ. ಸೊ ಹಾಗಾಗಿ ಶನಿ ಮಹಾತ್ಮರು ಇಲ್ಲಿ ನಿಮಗೆ ಪಾಠವನ್ನು ಕಲಿಸ್ತಾ ಇದ್ದಾರೆ. ಇದೇ ಶನಿ ಮಹಾತ್ಮರು ನಿಮ್ಮ 11ನೇ ಮನೆಗೆ ಏನು ದೃಷ್ಟಿಯನ್ನು ಕೊಡ್ತಾರೆ. ಅಲ್ಲಿ ಯಾರು ಒಳ್ಳೆಯ ಸ್ನೇಹಿತರು, ಯಾರು ಕೆಟ್ಟ ಸ್ನೇಹಿತರು, ಈ ಥರದ ಪಾಠವನ್ನು ನಿಮಗೆ ಕಲಿಸ್ಕೊಡ್ತಾರೆ. ಸೊ ಶನಿ ಮಹಾತ್ಮರು ಪಂಚಮ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ನಿಮಗೆ ಕಾಟಗಳನ್ನು ಕೊಡ್ತಾ ಇಲ್ಲ, ಪಾಠಗಳನ್ನು ಕಲಿಸ್ತಾ ಇದ್ದಾರೆ. ನೋಡಿ, ಅವರ 10ನೆಯ ದೃಷ್ಟಿ ನಿಮ್ಮ ಧನಸ್ಥಾನ, ವಾಕ್ಸ್ಥಾನ, ಕುಟುಂಬ ಸ್ಥಾನ, ಆಹಾರ ಸ್ಥಾನ ಇಲ್ಲಿಗೆ ಬೀಳ್ತಾ ಇದೆ. ಸೊ ಮೊದಲನೇದಾಗಿ ನಿಮಗೆ ಒಂದು ಆರ್ಥಿಕ ಶಿಸ್ತನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಕುಟುಂಬದಲ್ಲಿ ಏನೇನು ಸಮಸ್ಯೆಗಳು ಎದುರಾಗ್ತಾ ಇದೆಯೋ ಇದರಿಂದ ಒಂದಷ್ಟು ಪಾಠಗಳನ್ನು ಕಲ್ತ್ಕೊಳ್ಳಿ ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ದಾರೆ. ಆಹಾರದ ವಿಚಾರದಲ್ಲಿ ನೀವು ಎಷ್ಟು ಶಿಸ್ತನ್ನು ಅಳವಡಿಸ್ಕೊಳ್ತೀರಾ ಅನ್ನೋದನ್ನು ಕೂಡ ಕೊಡ್ತಾ ಇದ್ದಾರೆ. ಓವರಾಲ್ ಅವರು ಎಲ್ಲಿಗೆ ದೃಷ್ಟಿ ಕೊಡ್ತಾ ಇದ್ದಾರೆ, ಎಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ಆ ವಿಚಾರಗಳಲ್ಲಿ ಹೆಚ್ಚು ಪಾಠಗಳನ್ನು ಕಲಿಸ್ತಾರೆ. ಸೊ ಇದರ ಅರ್ಥ ಅವರು ನಿಮ್ಮ 7ನೇ ಮನೆಗೂ ಕೂಡ ದೃಷ್ಟಿಯನ್ನು ಕೊಡ್ತಾರೆ. ಅಂದರೆ ಅವರ 3ನೇ ದೃಷ್ಟಿ ವೃಷಭ ರಾಶಿಗೆ ಬೀಳುತ್ತೆ. ವೃಷಭ ರಾಶಿ ನಿಮಗೆ 7ನೇ ಮನೆ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಪಾಲುದಾರಿಕೆಯ ವಿಚಾರದಲ್ಲೂ ಪಾಠಗಳನ್ನು ಕಲಿಬೇಕು, ಸಂಗಾತಿಯ ವಿಚಾರಗಳಲ್ಲೂ ಪಾಠಗಳನ್ನು ಕಲಿಬೇಕು. ಸೊ ಬೇರೆ ಬೇರೆ ಸಂಕಷ್ಟಗಳು ಎದುರಾಗ್ತವೆ ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಅಲ್ಲಿ ನೀವು ಮಾನಸಿಕವಾಗಿ ಎಷ್ಟು ಸ್ಟ್ರಾಂಗ್ ಆಗಿರ್ತೀರಾ, ಅಲ್ಲಿ ಘಟಿಸುವಂತಹ ಘಟನೆಗಳಿಂದ ನೀವು ಹೇಗೆ ವರ್ತಿಸ್ತೀರಾ, ಇದರೆಲ್ಲದರ ಲೆಕ್ಕಾಚಾರದ ಮೇಲೆ ಶನಿಯ ಮಹತ್ವ ಅಡಗಿರುತ್ತೆ. ಸೊ ಎಲ್ಲವನ್ನು ಪ್ರಾಯೋಗಿಕವಾಗಿ ತೆಗೆದುಕೊಂಡು ನಿಮ್ಮನ್ನು ನೀವು ಅರಿತುಕೊಂಡು ಸರಿಯಾದ ದಿಕ್ಕಿನಲ್ಲಿ ಸಾಗಿದರೆ, ಶಿಸ್ತನ್ನು ಅಳವಡಿಸ್ಕೊಂಡ್ರೆ, ಜವಾಬ್ದಾರಿಗಳನ್ನು ತೆಗೆದುಕೊಂಡ್ರೆ, ಪಾಠವಾಗಿ ಎಲ್ಲವನ್ನು ಸ್ವೀಕರಿಸಿದರೆ ಡೆಫಿನೆಟ್ಲಿ ಅಲ್ಲಿಂದ ಬಿಡುಗಡೆ ಆಗ್ತಾರಲ್ಲ ಪಂಚಮದಿಂದ, ಆಗ ಒಂದಷ್ಟು ಕೊಟ್ಟು ಹೋಗ್ತಾರೆ, ಸ್ಥಿರತೆಯನ್ನು ತರ್ತಾರೆ ಎಲ್ಲ ವಿಚಾರಗಳಲ್ಲೂ. ಸೊ ಹಾಗಾಗಿ ಮೆಂಟಲಿ ಸ್ಟ್ರಾಂಗ್ ಆಗುವಂತಹ ಸಮಯ, ಅದರ ಕಡೆ ಗಮನ ಕೊಡಿ. ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ಮಾಡಿ, ಪುನಸ್ಕಾರಗಳನ್ನು ಮಾಡಿ, ಬಟ್ ಅದ್ರ ಮೇಲೇ ಅವಲಂಬಿತರಾಗಬೇಡಿ. ಪೂಜೆ ಪುನಸ್ಕಾರಗಳು ಬೇಕು ದೇಹಕ್ಕೆ, ಮನಸ್ಸಿಗೆ. ಘಟನೆಗಳನ್ನು ಬದಲಾಯಿಸೋಕ್ಕಲ್ಲ. ಬದಲಾಯಿಸ್ಕೊಳ್ಬೇಕಾಗಿರೋದು ನಿಮ್ಮೊಳಗಡೆ ಇರುವಂತಹ ಅಭ್ಯಾಸಗಳನ್ನು, ಶಿಸ್ತನ್ನು ಮೈಗೂಡಿಸ್ಕೋಬೇಕಲ್ವಾ. ಶನಿ ಮಹಾತ್ಮರು ಅದೇ ಕೇಳ್ತಾರಲ್ವ ಎಲ್ಲ ವಿಚಾರದಲ್ಲೂ.
ಅದು ಆರ್ಥಿಕ ಇರಬಹುದು, ದೈಹಿಕ ಇರಬಹುದು, ಮಾನಸಿಕ ಇರಬಹುದು, ಸಂಬಂಧಗಳಲ್ಲಿರುವಂತಹ ವಿಚಾರಗಳಿರಬಹುದು, ಎಲ್ಲದರಲ್ಲೂ ಶಿಸ್ತು ಬೇಕು. ಅದೇ ಶನಿ ಮಹಾತ್ಮರಿಗೆ ಬೇಕಾಗಿರೋದು. ಅದರ ಕಡೆನೂ ಗಮನ ಕೊಡಿ, ಅದು ಕೂಡ ಒಂದು ಪ್ರಾಯೋಗಿಕ ಪರಿಹಾರ ಆಗುತ್ತೆ. ಓಕೆ, ಈಗ ಅದೇ ರೀತಿ ರಾಹುವಿನ ವಿಚಾರಕ್ಕೆ ಬರೋಣ. ರಾಹು ನಿಮ್ಮ 4ನೇ ಮನೆಗೆ ಬಂದು ತುಂಬ ದಿನಗಳಾಗಿವೆ. ಈ 4ನೇ ಮನೆಯಲ್ಲಿ ರಾಹು ಭ್ರಮೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. 4ನೇ ಮನೆ ಅಂದರೆ ಭೂಮಿ, ಆಸ್ತಿ, ತಾಯಿ, ವಾಹನ, ಸುಖಸ್ಥಾನ ಇದೆಲ್ಲವೂ ಬರುತ್ತೆ. ಅಧಿಕಾರಿಗಳಿಗೆ ಕುರ್ಚಿ ಇದೆಲ್ಲವೂ ಬರುತ್ತೆ ಅಲ್ವಾ. ಸೊ ಈ ಥರದ ವಿಚಾರಗಳಲ್ಲಿ ಹೆಚ್ಚು ಭ್ರಮೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಏನೂ ಯೋಚನೆ ಮಾಡದೆ ಯಾವುದೋ ಒಂದು ಭ್ರಮೆಯ ಲೆಕ್ಕಾಚಾರದಲ್ಲಿ ಆಸ್ತಿ ಖರೀದಿಗೆ ಮುಂದಾಗಿ ನೀವು ನಷ್ಟಗಳನ್ನು ಅನುಭವಿಸಿರ್ತೀರಾ. ಅಲ್ಲಿ ಏನೂ ಇಲ್ಲ, ಬಟ್ ಏನೋ ಇದೆ ಅಂತ ನಿಮ್ಮ ಭ್ರಮೆ ಹೇಳ್ಬಿಡ್ತದೆ, ಎಲ್ಲ ಸರಿಯಾಗಿದೆ, ಹೋಗ್ಬಿಡೋಣ, ಮಾಡಿಬಿಡೋಣ. ಸೊ ಈ ಥರದ ವಿಚಾರಗಳಿಂದನೇ ಸಾಕಷ್ಟು ಲಾಸಸ್ ವೃಶ್ಚಿಕ ರಾಶಿಯವ್ರಿಗಾಗಿರುತ್ತೆ. ಆ ಲಾಸಸ್ಸಿಂದ ಮೆಂಟಲಿ ಡಿಸ್ಟರ್ಬ್ ಆಗಿರ್ತೀರಾ, ಮಾನಸಿಕವಾಗಿ ಒದ್ದಾಡಿರ್ತೀರಾ. ತಾಯಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಗೊಂದಲ ಸೃಷ್ಟಿಯಾಗಿದೆ, ಖರ್ಚುಗಳು ಜಾಸ್ತಿ ಆಗಿದೆ, ಮನೆ ರಿಪೇರಿ ಖರ್ಚು, ಕೆಲಸಗಳು ಅರ್ಧಕ್ಕೆ ನಿಂತಿರೋದು, ವೆಹಿಕಲ್ ರಿಪೇರಿ ಖರ್ಚು, ವೆಹಿಕಲ್ ತೆಗೆದುಕೊಳ್ಬೇಕಾದ್ರೆ ಗೊಂದಲ, ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ತಗೊಳಕ್ಕೆ ಹೋಗ್ತೀರಾ ಅಲ್ಲೇನೋ ಮೋಸ, ಮನೆ ಖರೀದಿಗೆ ಹೋಗಿರ್ತೀರ ಅಲ್ಲೇನೋ ಮೋಸ. ಈ ಥರ ಅಂದರೆ ಅದು ನಿಮ್ಮ ಭ್ರಮೆಯಿಂದನೇ ಆಗಿರುವಂತಹ ತಪ್ಪುಗಳು. ರಾಹು ಆ ಭ್ರಮೆಯನ್ನು ಸೃಷ್ಟಿ ಮಾಡ್ತಾರೆ. ನೀವು ಅದನ್ನು ಹಾಗೇ ಬಳಸ್ಕೊಳಕ್ಕೆ ಹೋದಾಗ ತಪ್ಪುಗಳಾಗಿ ಲಾಸಸ್ ಕೂಡ ಆಗಿರುತ್ತೆ ಜನರಲ್ ಆಗಿ. ಸೊ ರಾಹುನ ಪಾಸಿಟಿವ್ ಮಾಡ್ಕೊಳ್ಳೋದು, ತಲೆಗೆ ಏನು ಬರುತ್ತೋ ಅದನ್ನು ಒಪ್ಕೊಳ್ಳೋದಲ್ಲ, ಅದನ್ನು ಸೂಕ್ಷ್ಮವಾಗಿ ಸ್ವಲ್ಪ ಸಮಯ ತಗೊಂಡು ನಂತರ ಅದರ ಮೇಲೆ ತುಂಬ ವರ್ಕ್ ಮಾಡಿ ಆಮೇಲೆ ಅದು ಬೇಕೋ ಬೇಡವೋ ಅಂತ ತೀರ್ಮಾನ ಮಾಡೋದು ಒಂದು. ಮತ್ತು ರಾಹು ಅಂದರೆ ತಂತ್ರಜ್ಞಾನ, ಇವತ್ತಿನ ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಬೇಕಾದ ಮಾಹಿತಿಯನ್ನು ತೆಗೆದುಕೊಳ್ಳೋದು, ಅಡ್ವಾನ್ಸ್ಡಾಗಿ ಯೋಚನೆ ಮಾಡೋದು, ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡೋದು. ಸೊ ಇದೆಲ್ಲ ಮಾಡಿದಾಗ ರಾಹುವಿಂದ ಆಗುವಂತಹ ಒಂದಷ್ಟು ತೊಂದರೆಗಳು ಆ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕಡಿಮೆ ಆಗುತ್ತೆ. ನಮಗೆ ಮೊಬೈಲೇ ಯೂಸ್ ಮಾಡೋಕ್ಕೆ ಬರಲ್ಲ, ಇಂಟರ್ನೆಟ್ಟು, ತಂತ್ರಜ್ಞಾನ ಏನನ್ನೋ ಹೇಳ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ಒಂದಷ್ಟು ಜನ ಇದ್ದೀರಾ, ಎಲ್ಲರೂ ನೋಡ್ತಾ ಇರ್ತಾರೆ. ಸೊ ನೀವು ಸ್ವಲ್ಪ ಬೇರೆಯವರ ಸಲಹೆ ತೆಗೆದುಕೊಳ್ಳಿ, ನೀವೇ ಏನೋ ತೀರ್ಮಾನಕ್ಕೆ ಬರಬೇಡಿ. ಸೊ ಬೇರೆಯವರು ಸ್ವಲ್ಪ ತಿಳಿದಿರೋರು, ಈ ಥರ ಅಡ್ವಾನ್ಸ್ಡಾಗಿ ಏನು ಮೊಬೈಲ್ ಬಳಸೋರು, ಇಂಟರ್ನೆಟ್ಟಲ್ಲಿ ಆ್ಯಕ್ಟಿವ್ ಆಗಿರೋರು, ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿರೋರು ಅವ್ರು ಸಿಗ್ತಾರಲ್ಲ, ಅವ್ರ ಹತ್ರ ಮಾಹಿತಿ ಪಡ್ಕೊಳ್ಳಿ. ಇದೆಲ್ಲ ರಾಹು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು. ಸೊ ಹೀಗೆ ರಾಹುವನ್ನು ಬಳಸ್ಕೊಂಡ್ರೆ ಈ 4ನೇ ಮನೆಯಲ್ಲಿ ನಿಮಗೆ ಭ್ರಮೆ ಕೊಟ್ಟು ಏನೇನು ಮಾನಸಿಕ ನೆಮ್ಮದಿ ಹಾಳು ಮಾಡ್ತಾ ಇದ್ದಾರಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ, ನಾವು ಹೆಂಗೆ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಓಕೆ, ಅದೇ ರೀತಿ ಕೇತುಗೆ ಬಂದ್ಬಿಡೋಣ. ಕೇತು ನಿಮಗೆ ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಆಗ್ಲಿಂದನೇ ಸ್ವಲ್ಪ ವಿರಕ್ತಿ ಭಾವನೆ, ಎಲ್ಲವೂ ಚೆನ್ನಾಗಿದೆ, ಕೆಲಸದ ವಾತಾವರಣ, ನಿಮ್ಮ ಕೆಲಸದ ವೈಖರಿ ಎಲ್ಲವೂ ಚೆನ್ನಾಗಿದೆ. ಆದರೂ ಏನೋ ಒಂದು ರೀತಿ ಮನಸ್ಸಿಗೆ ಅಸಮಾಧಾನ, ಇದೆಲ್ಲ ಬೇಡ, ಆಧ್ಯಾತ್ಮಿಕ ಚಿಂತನೆ ಜಾಸ್ತಿ ಆಗೋದು, ಏಕಾಂತವನ್ನು ಬಯಸೋದು, ಒಂದೊಂದ್ಸರಿ ಒಬ್ಬರೇ ಇದ್ಬಿಡೋಣ ಅಂತ ಅನಿಸೋದು, ಈ ಥರ ಎಲ್ಲ ಕೇತು ಕೊಡ್ತಾರೆ. ಸೊ ಇದು ಸ್ವಲ್ಪ ದಿನ ತಾತ್ಕಾಲಿಕ, ಅವರ ಸ್ಥಾನ ಬದಲಾದಾಗ ಮತ್ತೆ ನೀವು ಕೆಲಸಕ್ಕೆ ಸಂಬಂಧಪಟ್ಟಂತೆ ಆ್ಯಕ್ಟಿವ್ ಆಗುವಂತಹ ದಿನಗಳು ಕೂಡ ಬರುತ್ತೆ. ಇದನ್ನೆಲ್ಲ ಅನುಭವಿಸ್ತಾ ಇರ್ತೀರ. ಸೊ ಇಲ್ಲಿ ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಒಂದು ಆಧ್ಯಾತ್ಮಿಕ ಟಚ್ ಇಟ್ಕೊಳ್ಳೋದು ನೀವು ಕೆಲಸ ಮಾಡುವ ಜಾಗದಲ್ಲಿ, ಜೊತೆಗೆ ಕೆಲಸಕ್ಕೂ ಹೆಚ್ಚು ಗಮನ ಕೊಡೋದು, ಸಂಬಂಧಗಳಿಗೂ ಬೆಲೆ ಕೊಡೋದು. ಇದನ್ನೆಲ್ಲ ಮಾಡ್ಕೊಂಡು ಬಂದರೆ ಸೊ ಈ ಒಂದು ಕೇತುವಿನ ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ. ಅದರ ಜೊತೆಗೆ ನಿಮಗೆ ತುಂಬ ಫೀಲ್ ಆದಾಗ ದೇವಸ್ಥಾನಗಳನ್ನು ಭೇಟಿ ಮಾಡೋದು, ಸ್ವಲ್ಪ ಆಧ್ಯಾತ್ಮಿಕ ವಿಚಾರಗಳ ಕಡೆ ಗಮನ ಕೊಡೋದು, ಇದನ್ನೆಲ್ಲ ಮಾಡಿದಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ಇದು ರಾಹು ಕೇತುವಿನ ಇಂಪ್ಯಾಕ್ಟ್. ಓಕೆ, ಈಗ ನಿಮ್ಮ ರಾಶಿಯ ಅಧಿಪತಿ ಕುಜ ಅವರು ಅವರದ್ದೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಂದ ಅವರ 4ನೇ ದೃಷ್ಟಿ ನಿಮ್ಮ ಭಾಗ್ಯಸ್ಥಾನಕ್ಕೆ ಬೀಳ್ತಾ ಇದೆ. ಅಲ್ಲಿ ಗುರುವಿನ ಸಂಚಾರ 2ನೇ ತಾರೀಕಿಗೆ ಶುರುವಾಗಿದೆ. ಆ ಪಾಯಿಂಟ್ಸ್ ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಸೊ ಇದರ ಅರ್ಥ ಈಗ 6ನೇ ಮನೆ ಅಂದರೆ ಶತ್ರು, ರೋಗ, ನಮ್ಮ ಋಣ ಎಲ್ಲವನ್ನು ತಿಳಿಸುತ್ತೆ. ಸೊ ಹಾಗಾಗಿ ಮೊದಲನೇದಾಗಿ ಶತ್ರು ದಮನ, ಅಲ್ಲಿ ನಿಮಗೆ ಅದೃಷ್ಟಗಳು ಕ್ರಿಯೇಟ್ ಆಗುತ್ತೆ. ಅದರಿಂದ ನೀವು ಸ್ವಲ್ಪ ಮಾನಸಿಕವಾಗಿ ಇನ್ನೂ ಗಟ್ಟಿಯಾಗುವಂತಹ ಸಮಯ ನಿಮ್ಮ ರಾಶ್ಯಾಧಿಪತಿಯ ಪ್ರಭಾವದಿಂದ. ಅದು ಕೋರ್ಟ್ ಕೇಸ್ ಇರಲಿ,
ಅಥವಾ ವ್ಯಾಪಾರದಲ್ಲಿರುವ ಕಾಂಪಿಟೇಷನ್ ಇರಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರಿತಾ ಇರಲಿ, ಇಲ್ಲೆಲ್ಲ ನಿಮಗೆ ಒಂದಷ್ಟು ಪಾಸಿಟಿವ್ ಆಗಿ ಇರುವಂತೆ ನಿಮ್ಮ ಮನಸ್ಥಿತಿಯನ್ನು ರೆಡಿ ಮಾಡ್ತಾರೆ ಕುಜ. ಅದೇ ರೀತಿ 6ನೇ ಮನೆ ಸೇವೆಯನ್ನು ತಿಳಿಸುತ್ತೆ. ಸೇವೆಯ ಉದ್ಯೋಗದಲ್ಲಿರೋರು, ಸ್ಪೆಷಲಿ ಡಾಕ್ಟರ್ಸ್, ಲಾಯರ್ಸ್, ಪೊಲೀಸ್ ಇಲಾಖೆ, ಈ ರೀತಿ ಇನ್ನೊಬ್ಬರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಪರಿಹಾರಗಳನ್ನು ಸೂಚಿಸುವಂತಹ ಯಾವುದೇ ರೀತಿಯ ಜಾಬ್ಸ್ ಇರಲಿ ಅದನ್ನು 6ನೇ ಮನೆ ಕನ್ಸಿಡರ್ ಮಾಡುತ್ತೆ. ಸೊ ಈ ಥರದ ಜಾಬಲ್ಲಿರೋರಿಗೆ ಒಂದು ಆತ್ಮಬಲ, ಧೈರ್ಯ, ಗೌರವ ಎಲ್ಲ ಪ್ರಾಪ್ತಿಯಾಗುವಂತಹ ತಿಂಗಳು. ಇದರಿಂದ ನಿಮ್ಮ ಮನೋಬಲ ಚೆನ್ನಾಗಾಗುತ್ತೆ. ಇನ್ನಷ್ಟು ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ತೊಡಸ್ಕೊಳ್ಳೋದು ಜಾಸ್ತಿ ಆಗುತ್ತೆ, ಏನು ಕುಜನ ಪ್ರಭಾವದಿಂದ. ಸೊ ಅದೇ ರೀತಿ ನಿಮ್ಮ 9ನೇ ಮನೆಗೆ ಗುರು ಜೂನ್ 2ನೇ ತಾರೀಕು ಬರ್ತಾರೆ. ಇದೇ ಒಂದು ಪ್ರಮುಖವಾದ ಸಂಚಾರ. ಸೊ ಯಾವಾಗ ಭಾಗ್ಯಸ್ಥಾನಕ್ಕೆ, ಅದೃಷ್ಟ ಸ್ಥಾನಕ್ಕೆ, ಧರ್ಮಸ್ಥಾನಕ್ಕೆ ಗುರು ಬಂದರು, ಅಲ್ಲಿಂದ ಶುರುವಾಯಿತು ನಿಮ್ಮ ಒಂದಷ್ಟು ಅದೃಷ್ಟದ ದಿನಗಳು. ಈಗ ನಿಮಗೆ ಅನ್ನಿಸ್ತಾ ಇದೆ ಒಂದು ಕಡೆ ದೈವ ಬಲ ಇದೆ, ಗುರುಬಲ ಖಂಡಿತ ನಮ್ಮನ್ನು ಕಾಪಾಡ್ತಾ ಇದೆ. ಸೊ ಹಾಗಾಗಿ ನಾನು ಇವಾಗ ಏನು ಬೇಕಾದರೂ ಮಾಡ್ಬೋದು, ಒಳ್ಳೆಯದರ ಕಡೆ ಮುನ್ನುಗ್ಬೋದು, ಈ ಥರದ್ದೆಲ್ಲ ನಿಮ್ಮ ಮೈಂಡ್ಸೆಟ್ ರೆಡಿ ಆಗ್ತಾ ಇದೆ. ಅದಕ್ಕೆ ಗುರುವಿನ ಆಶೀರ್ವಾದ ಕೂಡ ಖಂಡಿತ ಇದೆ. ಸೊ ಒಂದಷ್ಟು ಧರ್ಮ ಕಾರ್ಯಗಳಲ್ಲಿ ಮುಂದಾಗ್ತೀರಾ, ವಿದೇಶಿ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭಗಳನ್ನು ಗಳಿಸ್ತೀರಾ, ಏನು ಹೈಯರ್ ಎಜುಕೇಷನ್ಗೆ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರಿ, ಅಲ್ಲೂ ಕೂಡ ಶುಭ ಸುದ್ದಿಗಳು. ವಿದೇಶಿ ಸಂಬಂಧಿತ ಕೆಲಸಗಳನ್ನು ಹುಡುಕ್ತಾ ಇದ್ರಿ ಆನ್ಸೈಟ್, ಸೊ ಅಲ್ಲೂ ಕೂಡ ಶುಭ ಸುದ್ದಿಗಳು. ಅದರ ಜೊತೆಗೆ ಅವರು ನಿಮ್ಮ 5ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾರೆ. ಸೊ ಮಕ್ಕಳಿಂದ ಶುಭ ಸುದ್ದಿ. ಇದೆಲ್ಲ ಓವರಾಲ್ ಗುರು ನಿಮಗೆ ಈ ಥರದ ವಿಚಾರಗಳಲ್ಲಿ ಹೆಚ್ಚು ಬಲವನ್ನು ಕೊಡ್ತಾರೆ, ಮೆಂಟಲಿ ನಿಮ್ಮನ್ನು ಸ್ಟ್ರಾಂಗ್ ಮಾಡ್ತಾರೆ. ಸೊ ಅದೇ ರೀತಿ ನಿಮ್ಮ 7ನೇ ಮನೆಯ ಅಧಿಪತಿ ಮತ್ತು 12ನೇ ಮನೆಯ ಅಧಿಪತಿ ಆಗಿರುವ ಶುಕ್ರ ಗುರುವಿನ ಜೊತೆ ಯುತಿ ಆಗ್ತಾರೆ ಜೂನ್ ತಿಂಗಳು. ಹಾಗಾಗಿ ನಿಮಗೆ ಒಂದಷ್ಟು ಖರ್ಚುಗಳು ನಿಮ್ಮ ಸಂಗಾತಿಗೆ ಸಂಬಂಧಪಟ್ಟಂತೆ ಎದುರಾಗುತ್ತೆ. ಅವ್ರಿಗೋಸ್ಕರ ಖರ್ಚು ಮಾಡ್ತೀರಾ, ಬಟ್ ಆ ಖರ್ಚುಗಳು ಕೂಡ ಮುಂದೆ ಲಾಭಗಳನ್ನು ತಂದುಕೊಡುತ್ತೆ. ಖರ್ಚು ಮಾಡಿ ನಿಮ್ಮ ಸಂಬಂಧಗಳಿಗೂ ಕೂಡ ಹೆಚ್ಚು ಬೆಲೆ ಕೊಡ್ತೀರಾ. ಇದೆಲ್ಲವೂ ಚೆನ್ನಾಗಿರುತ್ತೆ. ಬುಧ ಒಂದಷ್ಟು ಆತಂಕಗಳನ್ನು ಎದುರು ಮಾಡ್ತಾರೆ. ಅಷ್ಟಮ ಸ್ಥಾನ ಮತ್ತು ಲಾಭಸ್ಥಾನದ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ಬೇಕಾದ್ರೆ ಆರೋಗ್ಯದ ವಿಚಾರಗಳಲ್ಲಿ ಒಂದಷ್ಟು ಒತ್ತಡಗಳನ್ನು ತಂದುಬಿಡ್ತಾರೆ. ಅದರ ಜೊತೆಗೆ ಹಠಾತ್ ಧನಲಾಭಕ್ಕೂ ಕೂಡ ಅವರು ಕಾರಣ ಆಗ್ತಾರೆ. ಯಾವುದೋ ಒಂದು ಪರಿಚಯ ಆಗುತ್ತೆ, ಏನೋ ಒಂದು ಲಾಭ ಕ್ರಿಯೇಟ್ ಆಗೋ ರೀತಿ ಬುಧ ನಿಮಗೆ ಮಾಡಿಕೊಡ್ತಾರೆ. ಇದಿಷ್ಟು ರಾಶಿಯವರಿಗೆ ಗ್ರಹಗಳ ಪ್ಲೇಸ್ಮೆಂಟ್ ತಂದು ಕೊಡ್ತಾ ಇರುವ ವಿಚಾರಗಳು. ಅದೇ ರೀತಿ ನಿಮ್ಮ ಕರ್ಮಸ್ಥಾನದ ಅಧಿಪತಿಯು ಕೂಡ ನಿಮ್ಮ ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈ ಸೇರಬಹುದು, ಅಥವಾ ಸೇರುವಂತಹ ವಿಚಾರಗಳು ನಿಮ್ಮ ಮನಸ್ಸಿಗೆ ಖುಷಿ ಕೊಡಬಹುದು. ಅದೇ ರೀತಿ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಈ ಹಿಂದೆ, ಅದರ ಲಾಭಗಳು ಬರುವಂತಹ ಸೂಚನೆಗಳು ಸಿಗಬಹುದು. ಈ ಚಿಟ್ ಫಂಡು, ಚೀಟಿ ವ್ಯವಹಾರ, ಈ ಇನ್ಶೂರೆನ್ಸ್, PF ಈ ಥರದ ಅಮೌಂಟ್ಗಳು ಮೆಚುರಿಟಿ ಪಡಿಬಹುದು. ಯಾರಿಗೂ ಹಣ ಕೊಟ್ಟಿರ್ತೀರ, ವಾಪಸ್ ಬಂದಿರಲ್ಲ, ಬರುವಂತಹ ಸಾಧ್ಯತೆಗಳು ಜಾಸ್ತಿ ಆಗಬಹುದು. ದಿಢೀರಂತ ನಿಮ್ಮ ವೃತ್ತಿ ಕ್ಷೇತ್ರದಲ್ಲೂ ಒಂದಷ್ಟು ಬದಲಾವಣೆಗಳನ್ನು ತರ್ಬೋದು. ಇದೆಲ್ಲವೂ ರವಿಯ ಇಂಪ್ಯಾಕ್ಟಿಂದ ಇರುತ್ತೆ. ಈ ಎಲ್ಲ ಹೇಳಿದ್ದೀನಲ್ಲ, ಇದನ್ನೆಲ್ಲ ರಾಶಿಯ ವಿಚಾರದಲ್ಲಿ ಗಮನದಲ್ಲಿ ಇಟ್ಕೊಂಡು ಆ ತಿಂಗಳನ್ನು ನೀವು ರೆಡಿ ಮಾಡ್ಕೊಳ್ಳಿ ಈಗ ಮುಂದಿನ ದಿನಗಳಿಗೆ. ಇನ್ನು ಲಗ್ನಕ್ಕೆ ಅಂತ ಬಂದಾಗ ಘಟನೆಗಳು ವಾಸ್ತವಕ್ಕೆ ಎಷ್ಟು ಹತ್ತಿರವಾಗಿ ಸಿಗ್ತವೆ ಅನ್ನೋದರ ಲೆಕ್ಕಾಚಾರವನ್ನು ಮಾಡ್ಕೋಬೋದು. ನೋಡಿ, 6ನೇ ಮನೆ ನಿಮ್ಮ ಲಗ್ನದ ಅಧಿಪತಿ ಕುಜನೇ ಸಂಚಾರ ಮಾಡ್ತಾ ಇರೋದ್ರಿಂದ ಡೆಫಿನೆಟ್ಲಿ ಕೋರ್ಟ್ ವಿಚಾರದಲ್ಲಿ ನಿಮ್ಮ ಪರವಾಗಿ ನೀವು ಏನು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದನ್ನು ಘಟನೆಗಳು ಅಂತ ಹೇಳ್ತೀವಿ. ಓಕೆ, ಅದು ಖುಷಿಯ ವಿಚಾರಗಳು ರಾಶಿಯವರಿಗೆ ಸಿಗುತ್ತೆ. ಅಂದರೆ ಓಕೆ, ಸಿಗ್ಬೋದು, ನಮ್ಮ ಪರವಾಗಿ ಆಗ್ಬೋದು ಅನ್ನುವಂತಹ ಮೈಂಡ್ಸೆಟ್ ರಾಶಿಯಿಂದ ಕ್ರಿಯೇಟ್ ಆಗುತ್ತೆ. ಲಗ್ನದಿಂದ ನೋಡಿದಾಗ ಡೆಫಿನೆಟ್ಲಿ ಆ ಘಟನೆಗಳು ನಿಮಗೆ ಹತ್ತಿರಕ್ಕೆ ಸಿಗ್ತದೆ. ಸೊ ಹಾಗಾಗಿ ನೀವು ಈ ನಿಮ್ಮ ಎದುರಾಳಿಗಳನ್ನು ಗೆಲ್ಲುವಂತಹ ಸಮಯ, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಗೆಲ್ಲುವಂತಹ ಸಮಯ, ನಿಮ್ಮ ವ್ಯಾಪಾರದ ಕಾಂಪಿಟೇಷನ್ನಲ್ಲಿ ಗೆಲ್ಲುವಂತಹ ಸಮಯ, ಈ ರೀತಿ ಸೇವೆಯ ವೃತ್ತಿಯಲ್ಲಿ ಯಾರ್ಯಾರು ತೊಡಸ್ಕೊಳ್ತಾ ಇದ್ದೀರಾ, ಅಲ್ಲಿ ಜಾಬ್ ಹುಡುಕ್ತಾ ಇದ್ದೀರಾ, ಅಲ್ಲಿ ಹೈಕನ್ನು ಟ್ರೈ ಮಾಡ್ತಾ ಇದ್ದೀರಾ, ಅಥವಾ ಪ್ಲೇಸ್ಮೆಂಟ್ ಚೇಂಜ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಸರ್ಕಾರಿ ಅಧಿಕಾರಿಗಳು, ನಿಮ್ಮೆಲ್ಲರಿಗೂ ಗುಡ್ ನ್ಯೂಸ್ ಇದೆ. ಡೆಫಿನೆಟ್ಲಿ ವರ್ಗಾವಣೆ, ಬಡ್ತಿ,
ಸಂಬಳ ಜಾಸ್ತಿ ಆಗೋದು ಇದೆಲ್ಲವೂ ಆಗುತ್ತೆ. ಇದು ಪ್ರೈವೇಟ್ ಎಂಪ್ಲಾಯೀಸ್ ಆ್ಯಂಡ್ ನಮ್ಮ ಗೌರ್ಮೆಂಟ್ ಎಂಪ್ಲಾಯೀಸ್ ನಿಮ್ಮ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಳವಡಿಸ್ಕೊಂಡ್ರೆ 6ನೇ ಮನೆಯ ಇಂಪ್ಯಾಕ್ಟ್ ಆ ಘಟನೆಗಳನ್ನು ತಂದುಕೊಡುತ್ತೆ. ಇನ್ನು 5ನೇ ಮನೆ ಶನಿ ರೇವತಿ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ವ್ಯಾಪಾರ ವೃದ್ಧಿಗೆ ನಿಮ್ಮಲ್ಲಿ ಹೊಸ ಹೊಸ ಐಡಿಯಾಗಳು ಜನ್ರೇಟ್ ಆಗುತ್ತೆ. ಸೊ ಕ್ರಿಯೇಟಿವ್ ಸ್ಥಾನ ಅದು. ಹಾಗಾಗಿ ನಿಮ್ಮ ಐಡಿಯಾಗಳು ಡೆಫಿನೆಟ್ಲಿ ನಿಮ್ಮ ವ್ಯಾಪಾರವನ್ನು ವೃದ್ಧಿ ಮಾಡುತ್ತೆ. ನಿಮ್ಮ ಕಮ್ಯುನಿಕೇಷನ್ ತುಂಬ ಚೆನ್ನಾಗಾಗುತ್ತೆ. ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ಇಲ್ಲಿ ಯಾರ್ಯಾರು ಇದ್ದೀರಾ ಈಗ ಕ್ಲೈಂಟನ್ನು ಅಪ್ರೋಚ್ ಮಾಡೋ ರೀತಿ ಎಲ್ಲವೂ ಚೆನ್ನಾಗಾಗುತ್ತೆ. ಅಲ್ಲಿ ಶಿಸ್ತನ್ನು ಅಳವಡಿಸ್ಕೊಳ್ಬೇಕು, ಜವಾಬ್ದಾರಿಗಳನ್ನು ತಗೊಳ್ಬೇಕು. ಇದನ್ನೆಲ್ಲ ಕರೆಕ್ಟಾಗಿ ಮಾಡಿಕೊಂಡ್ರೆ ಶನಿ ಮಹಾತ್ಮರು ಕೂಡ ಅಲ್ಲಿಂದ ನಿಮಗೆ ಒಂದಷ್ಟು ಲಾಭಗಳನ್ನು ಕೊಡ್ತಾರೆ. ಮಕ್ಕಳ ವಿಚಾರದಲ್ಲಿ ಶುಭ ಸುದ್ದಿಗಳನ್ನು ಕೇಳ್ತೀರಾ. ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈಗ ಶನಿ ಮಹಾತ್ಮರು ಕಲಿಸ್ತಾ ಇರೋ ಪಾಠ ಏನು ಗೊತ್ತಾ, ವೃಶ್ಚಿಕ ಲಗ್ನದವರಿಗೆ ಈಗ ನೀವು ಪ್ರೇಮಿಗಳಾಗಿ ಸುತ್ತಾಡಿದ್ದು ಸಾಕು, ದಂಪತಿಗಳಾಗಿ ಅದ್ರ ಕಡೆ ಯೋಚನೆ ಮಾಡಿ. ಇಲ್ಲ ನೀವು ದಂಪತಿಗಳಾಗಲ್ಲ, ಹೀಗೆ ಓಡಾಡ್ಕೊಂಡು ಇದ್ಬಿಡ್ತೀವಿ, ಅಥವಾ ನಿಮ್ಮಲ್ಲೊಂದು ನಿಜವಾದ ಪ್ರೀತಿ ಇಲ್ಲ ಮನಸ್ಸಿನ ಒಳಗಡೆ, ಇದೇನಾದರೂ ಇದ್ದರೆ ಅದು ಖಂಡಿತ ಪಾಠ ಕಲಿಸುತ್ತೆ. ಓಕೆ, ಸೊ ನಿಮ್ಮಲ್ಲಿ ಶುದ್ಧ ಪ್ರೀತಿ ಇಟ್ಕೊಳ್ಳಿ. ನಿಮ್ಮ ಶುದ್ಧ ಪ್ರೀತಿಯನ್ನು ಏನು ಮದುವೆಯ ಹಂತಕ್ಕೆ ತೆಗೆದುಕೊಂಡು ಹೋಗಿ, ಯಾಕೆಂದರೆ ಶನಿ ಮಹಾತ್ಮರ ಆಶೀರ್ವಾದ ಖಂಡಿತ ಸಿಗುತ್ತೆ. ಅಲ್ಲಿ ನಿಮಗೆ ಜಯವನ್ನು ತಂದು ಕೊಡ್ತಾರೆ. ಮನೆಯವರು ಒಪ್ಪೋದು ಸ್ವಲ್ಪ ಕಷ್ಟ ಆಗ್ಬೋದು, ಶನಿ ಪಂಚಮದಲ್ಲಿದ್ದಾಗ ಶಿಸ್ತನ್ನು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ. ಸೊ ಹಾಗಾಗಿ ಇರಲಿ, ಬಟ್ ನಿಮ್ಮ ಪ್ರೀತಿಯಲ್ಲಿ ಒಂದು ಸ್ವಚ್ಛತೆ ಇರಲಿ, ಅದನ್ನು ಕಾಪಾಡ್ಕೊಳ್ಳಿ. ಅದರ ಜೊತೆಗೆ ಇನ್ನು ನಿಮಗೆ ಗುರು 9ನೇ ಮನೆಗೆ ಬಂದಿರೋದ್ರಿಂದ ಡೆಫಿನೆಟ್ಲಿ ದೂರದ ಪ್ರಯಾಣಗಳು ಎದುರಾಗ್ತದೆ. ಅದರ ಜೊತೆಗೆ ಧಾರ್ಮಿಕ ಕಾರ್ಯಗಳಲ್ಲಿ ಡೆಫಿನೆಟ್ಲಿ ಮುಂದಾಗ್ತೀರಾ. ಪೂಜೆ ಪುನಸ್ಕಾರ, ಹೋಮ ಹವನ ಈ ಥರ ಎಲ್ಲ ಮಾಡಿಸ್ತೀರಾ ಈ ಒಂದು ಜೂನ್ ತಿಂಗಳಲ್ಲಿ. ಅದರ ಜೊತೆಗೆ ಯಾರ್ಯಾರು ವಿದೇಶಿ ಸಂಬಂಧಿತ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಾ, ಹೆಚ್ಚಿನ ಮಟ್ಟದ ಲಾಭಗಳನ್ನು ಗಳಿಸ್ತೀರಾ. ವಿದೇಶಿ ವೃತ್ತಿಯನ್ನು ಮಾಡ್ತಾ ಇರೋರಿಗೆ ಸಂಬಳ ಹೈಕ್ ಆಗೋದು, ಪೊಸಿಷನ್ ಚೇಂಜ್ ಆಗೋದು, ಇದೆಲ್ಲವೂ ಕೂಡ ಗುರುವಿನ ಒಂದು ದೃಷ್ಟಿಯಿಂದ ಸಿಗುತ್ತೆ. ಇನ್ನು ನಿಮ್ಮ 7ನೇ ಮನೆಯ ಅಧಿಪತಿ ಗುರುವಿನ ಜೊತೆ ಇತಿ ಆಗ್ತಾ ಇರೋದ್ರಿಂದ ಡೆಫಿನೆಟ್ಲಿ ಸಂಬಂಧಗಳಲ್ಲಿ ಒಂದು ಒಳ್ಳೆಯ ವಾತಾವರಣಗಳು ಸೃಷ್ಟಿಯಾಗುತ್ತೆ. ಮತ್ತಷ್ಟು ನಿಮ್ಮ ಸಂಬಂಧ ಗಟ್ಟಿಯಾಗುವಂತಹ ಸಮಯ. ಒಳ್ಳೆಯ ವರ, ಒಳ್ಳೆಯ ವಧು ಇವರು ಕೂಡ ಖಂಡಿತ ಸಿಗ್ತಾರೆ. ಸ್ವಲ್ಪ ಅದಕ್ಕೋಸ್ಕರ ಖರ್ಚುಗಳಾಗಬಹುದು. ಅಂದರೆ ಮದುವೆ ಕಾರ್ಯಕ್ರಮಗಳು ಅಥವಾ ಮನೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಲ್ಲಿ ಒಂದಷ್ಟು ಖರ್ಚುಗಳನ್ನು ತಂದು ಕೊಡ್ತಾರೆ. ಆ ಖರ್ಚುಗಳನ್ನು ಮಾಡಿ, ಒಳ್ಳೆಯ ಖರ್ಚುಗಳನ್ನು ಮಾಡಿದ್ರೆ ಬೇಡದ ಖರ್ಚುಗಳು ಕೂಡ ಕಡಿಮೆ ಆಗುತ್ತೆ. ಓಕೆ, ಇದಿಷ್ಟು ಗುರುವಿನ ಪ್ರಭಾವ. ಅದರ ಜೊತೆಗೆ ರವಿ ಸ್ವಲ್ಪ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಎಸ್ಪೆಷಲಿ ಸರ್ಕಾರಿ ಅಧಿಕಾರಿಗಳಿಗೆ ಒಂದಷ್ಟು ಆತಂಕಗಳನ್ನು ಎದುರು ಮಾಡಬಹುದು. ನಿಮ್ಮ ಪ್ಲೇಸ್ಮೆಂಟ್ಗೆ ಸಂಬಂಧಪಟ್ಟಂತೆ ಸಡನ್ ಬದಲಾವಣೆಗಳು ಎದುರಾಗಬಹುದು. ಸೊ ಇದರಿಂದ ಒಂಚೂರು ಮೆಂಟಲಿ ಡಿಸ್ಟರ್ಬ್ ಆಗುವಂತಹ ಸಮಯ ವೃಶ್ಚಿಕ ಲಗ್ನದವರಿಗೆ. ಸ್ವಲ್ಪ ಎಚ್ಚರವಾಗಿರಿ. ಸೊ ಇನ್ನು ಲಗ್ನ ಅಂತ ಬಂದಾಗ ಆರೋಗ್ಯದ ವಿಚಾರಗಳು ಲಗ್ನಕ್ಕೆ ತುಂಬ ಎಫೆಕ್ಟ್ ಆಗೋದು ರಾಶಿಗೆ ಅಂತ. ಸೊ ನಿಮ್ಮ 4ನೇ ಮನೆಯಲ್ಲಿ ರಾಹುವಿನ ಸಂಚಾರ ಆಗ್ತಾ ಇದೆ. ಸ್ವಲ್ಪ ಈ ಮಾನಸಿಕ ಒತ್ತಡಗಳು ಜಾಸ್ತಿಯಾಗಿ, ಬಾಡಿ ಹೀಟ್ ಈ ಥರದ ಸಮಸ್ಯೆಗಳು ಕೂಡ ಜಾಸ್ತಿಯಾಗಿ BP ರಿಲೇಟೆಡ್ ಇಶ್ಯೂಸ್ ಬರಬಹುದು, ಗ್ಯಾಸ್ಟ್ರಿಕ್ ರಿಲೇಟೆಡ್ ಇಶ್ಯೂಸ್ ಬರಬಹುದು. ಅದರ ಕಡೆ ಗಮನ ಕೊಡಿ. ಹೊಟ್ಟೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಸಾಕಷ್ಟು ತೊಂದರೆಗಳು ಖಂಡಿತ ಇವೆ. ಆ್ಯಂಡ್ ನರದೌರ್ಬಲ್ಯ ಇದು ಕೂಡ ಜಾಸ್ತಿ ಆಗುತ್ತೆ. ಕೈ ಜುಮ್ ಅನ್ನೋದು, ಸ್ವಲ್ಪ ಮೈಕೈ ಸೆಳೆತ ಜಾಸ್ತಿ ಆಗೋದು, ಇದೆಲ್ಲವೂ ಕೂಡ ಜಾಸ್ತಿ ಆಗುವಂತಹ ಸಂದರ್ಭ ವೃಶ್ಚಿಕ ಲಗ್ನದವರಿಗೆ. ಅದರ ಜೊತೆಗೆ ನಿಮ್ಮ ಸಂಗಾತಿ ಯಾರ್ಯಾರಿದ್ದಾರೆ, ಸೊ ಇವರ ಆರೋಗ್ಯದಲ್ಲೂ ಕೂಡ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ವೃಶ್ಚಿಕ ಲಗ್ನದವರು. ಪಾಲುದಾರಿಕೆಯ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಎದುರಾಗುತ್ತೆ. ಬಟ್ ಆ ಗೊಂದಲಗಳ ನಿವಾರಣೆ ಗುರು ಜ್ಞಾನ ಕೊಟ್ಟು ಸರಿ ಮಾಡ್ತಾರೆ. ಸೊ ಹಾಗಾಗಿ ಪಾಲುದಾರಿಕೆ ವಿಚಾರಗಳಲ್ಲೂ ಕೂಡ ಯಾವುದೇ ತೊಂದರೆ ಇಲ್ಲ. ಈಗ ಹೊಸದಾಗಿ ಯಾರಾದರೂ ಪಾರ್ಟ್ನರ್ ಸಿಕ್ಕಿದ್ರೆ ಡೆಫಿನೆಟ್ಲಿ ನೀವು ಅವರ ಜೊತೆ ವ್ಯವಹಾರಗಳನ್ನು ಮಾಡಬಹುದು. ನಿಮ್ಮ ತಲೆಗೆ ಬರುವ ಹೊಸ ಹೊಸ ಐಡಿಯಾಗಳನ್ನು ಸರಿಯಾಗಿ ಬಳಸ್ಕೊಂಡ್ರೆ ಜೂನ್ ತಿಂಗಳು ಒಳ್ಳೆಯ ಆರಂಭ. ಎಲ್ಲರಿಗೂ ಒಳ್ಳೆಯದಾಗಲಿ. ಈಗ ನಕ್ಷತ್ರಗಳಿದೆ. ವಿಶಾಖ ನಕ್ಷತ್ರದ ಅಧಿಪತಿ ಗುರು ಆಗ್ತಾರೆ. ಸೊ ಗುರು 9ನೇ ಮನೆಯಲ್ಲಿರೋದ್ರಿಂದ ಇವರು ವಿಶಾಖ ನಕ್ಷತ್ರದವರು ಹೆಚ್ಚಾಗಿ ಸ್ವಲ್ಪ ದೂರದ ಪ್ರಯಾಣಗಳನ್ನು ಮಾಡೋದು, ದೇವಸ್ಥಾನಗಳನ್ನು ಭೇಟಿ ಮಾಡೋದು, ಅಥವಾ ವಿದೇಶಿ ಸಂಬಂಧಿತ ವ್ಯವಹಾರದಲ್ಲಿ ಯಾರ್ಯಾರಿದ್ದೀರಾ ಅವರಿಗೆ ಹೆಚ್ಚು ಲಾಭಗಳಾಗೋದು,
ವಿದೇಶಿ ಕೆಲಸಗಳನ್ನು ಟ್ರೈ ಮಾಡ್ತಾ ಇದ್ದಾರೆ. ಈ ವಿಶಾಖ ನಕ್ಷತ್ರದವ್ರಿಗೆ ಜಾಸ್ತಿ ಸಿಗುತ್ತೆ. ಎಜುಕೇಷನ್ಗೆ ಟ್ರೈ ಮಾಡ್ತಾ ಇದ್ದಾರೆ, ಇವರ ಪರವಾಗಿರುತ್ತೆ. ಸೊ ಅದೃಷ್ಟ ಇವರಿಗೆ ಹೆಚ್ಚಾಗಿ ಸಿಗುತ್ತೆ ವಿಶಾಖ ನಕ್ಷತ್ರದವರಿಗೆ. ಅದೇ ರೀತಿ ಅನುರಾಧ ನಕ್ಷತ್ರ ಬಂದರೆ ಇಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಲ್ಲ, ಸೊ ನಿಮ್ಮ ನಕ್ಷತ್ರದವ್ರಿಗೆ ಹೆಚ್ಚು ಸಿಗುತ್ತೆ. ಮಕ್ಕಳ ವಿಚಾರದಲ್ಲಿ ನೀವು ಶಿಸ್ತನ್ನು ಅಳವಡಿಸ್ಕೊಂಡಿದ್ದೀರಾ, ಮಕ್ಕಳು ಕೂಡ ಇನ್ನು ಮುಂದೆ ಶಿಸ್ತಾಗಿ ಬೆಳೀತಾರೆ. ಸೊ ಅದರಿಂದ ನಿಮಗೆ ಖುಷಿಯಾಗುತ್ತೆ. ಹೂಡಿಕೆಯಲ್ಲಿ ತಪ್ಪು ನಿರ್ಧಾರಗಳನ್ನು ಮಾಡಲ್ಲ, ಅಲ್ಲೊಂದು ರೀತಿ ಶಿಸ್ತನ್ನು ಅಳವಡಿಸ್ಕೊಳ್ತಾ ಇದ್ದೀರಾ. ಸೊ ಪ್ರತಿ ಹೂಡಿಕೆಯೂ ನಿಮಗೆ ಲಾಭ ಆಗಬೇಕು, ಅದರ ಕಡೆ ಗಮನ ಕೊಡ್ತಾ ಇದ್ದೀರಾ. ಸೊ ಅನುರಾಧ ನಕ್ಷತ್ರದವರು ಹೂಡಿಕೆಯ ಕಡೆ ಗಮನ ಕೊಡಬೇಕು. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಆಗುತ್ತಿರುವಂತಹ ಏನು ತೊಂದರೆಗಳು ಅಲ್ಲಿ ನಿಮ್ಮ ತಪ್ಪಿನಿಂದ ಆಗ್ತಾ ಇರುತ್ತೆ. ಸ್ವಚ್ಛಂದ ಪ್ರೀತಿಯನ್ನು ಇಟ್ಕೊಂಡ್ರೆ ಪ್ರೀತಿಗೆ ಜಯವನ್ನು ತಂದು ಕೊಡ್ತಾರೆ. ಅದೇ ರೀತಿ ಅದು ಲಕ್ಷ್ಮೀ ಸ್ಥಾನ. ಸೊ ಒಂದಷ್ಟು ನಿಮ್ಮ ಈ ಹಿಂದಿನ ಹೂಡಿಕೆಗೆ ಈಗ ಲಾಭ ಸಿಗುವಂತಹ ಸಮಯ ಖಂಡಿತ ಸಿಗುತ್ತೆ. ಅನುರಾಧ ನಕ್ಷತ್ರದವರು ಹೆಚ್ಚು ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ರೀತಿ ಇನ್ನು ಜ್ಯೇಷ್ಠ ನಕ್ಷತ್ರ, ಬುಧ ಅಧಿಪತಿ ಆಗ್ತಾರೆ. ಸೊ ಬಿಸ್ನೆಸ್ಸಲ್ಲಿ ಯಾರ್ಯಾರು ಇದ್ದೀರಾ ಜ್ಯೇಷ್ಠ ನಕ್ಷತ್ರದವರು, ನಿಮಗೆ ಬರುವಂತಹ ಐಡಿಯಾಗಳನ್ನು ಚೆನ್ನಾಗಿ ಬಳಸ್ಕೊಳ್ತೀರಾ. ಹೊಸದಾಗಿ ಫ್ರಾಂಚೈಸಿ ಶುರು ಮಾಡ್ತೀರಾ ಅಥವಾ ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ. ಸೊ ಈ ಜೂನ್ ತಿಂಗಳು ಒಳ್ಳೆ ಆರಂಭ ನಿಮ್ಮ ನಕ್ಷತ್ರಕ್ಕೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಇದಿಷ್ಟು ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಸಿಗ್ತಾ ಇರ್ತಕ್ಕಂತಹ ಫಲಗಳು. ಸೊ ಇದನ್ನು ನಾನು ವೈಜ್ಞಾನಿಕವಾಗಿ ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದನ್ನು ಅದೇ ರೀತಿ ಅರ್ಥ ಮಾಡಿಕೊಂಡ್ರೆ ನಾನು ಬೇರೆಯವರಿಗಿಂತ ಸ್ವಲ್ಪ ಭಿನ್ನ ಆಗ್ತೀನಿ ಅಷ್ಟೇ. ಅದನ್ನು ಬಿಟ್ಟರೆ ಇಲ್ಲೇನು ಪರಿಹಾರಗಳನ್ನು ಯಾಕೆ ನಾನು ಹೇಳಲ್ಲ ಅಂದರೆ, ನೀವು ಗ್ರಹಗಳನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು, ನೀವೇ ಬದಲಾಗಬೇಕು, ಅದೇ ಪರಿಹಾರ. ಪೂಜೆ ಪುನಸ್ಕಾರಗಳನ್ನು ಸಾಕಷ್ಟು ದಿನದಿಂದ ನೀವು ಮಾಡ್ಕೊಂಡು ಬಂದಿದ್ದೀರಾ. ಇಲ್ಲಿವರೆಗೂ 1 ಕೋಟಿಯಷ್ಟು ಪರಿಹಾರಗಳನ್ನು ಸಾಕಷ್ಟು ಜನ ನಿಮಗೆ ಕೊಟ್ಟಿದ್ದಾರೆ. ಎಲ್ಲವನ್ನ ಮಾಡ್ತಾ ಇದ್ದೀರಾ. ಮತ್ತೆ ಅದನ್ನು ಹೇಳಿ ಪ್ರಯೋಜನ ಇಲ್ಲ. ಮಾಡಿ, ಅದರ ಜೊತೆಗೆ ಪ್ರಾಕ್ಟಿಕಲ್ ಆಗಿರೋದಕ್ಕೆ ಟ್ರೈ ಮಾಡಿ, ಅಷ್ಟೇ ಸಾಕು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.